ಮಕ್ಕಳೇ, ಈ ದಿನ 8ನೇ ತರಗತಿಯ ದೈಹಿಕ ಶಿಕ್ಷಣದ ತಾತ್ವಿಕ ವಿಭಾಗದಲ್ಲಿ ಅಧ್ಯಾಯ 10 ಒಂದು ಮಾನಸಿಕ ಆರೋಗ್ಯ ಮತ್ತು ಭಾವನೆಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ನಾವು ಹಿಂದಿನ ತರಗತಿಯಲ್ಲಿ ಒಂದು ಮಾನಸಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯದ ಒಂದು ಅರ್ಥವನ್ನು ನಾವು ತಿಳ್ಕೊಂಡಿದ್ದೀವಿ. ಹಾಗೆ ಮಾನಸಿಕ ಆರೋಗ್ಯದ ಒಂದು ಮಹತ್ವವನ್ನು ಸಹ ನಾವು ತಿಳ್ಕೊಂಡಿದ್ದೀವಿ. ಈಗ ಒಂದು ಭಾವನೆಗಳು ಮತ್ತು ಸಕಾರಾತ್ಮಕ ಭಾವನೆಗಳು ಮತ್ತು ನಕಾರಾತ್ಮಕ ಭಾವನೆಗಳ ಒಂದು ಲಾಭಗಳು, ಅದೇ ರೀತಿ ಒಂದು ನಕಾರಾತ್ಮಕ ಭಾವನೆಗಳು ಮತ್ತು ಸಮತೋಲನಾತ್ಮಕ ಒಂದು ಭಾವನೆಗಳ ಒಂದು ಬೆಳವಣಿಗೆ, ಇದ್ರ ಬಗ್ಗೆ ನಾವು ಇವತ್ತು ಇದನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಭಾವನೆಗಳು, ನಂತರ ಅದರಲ್ಲಿ ಸಕಾರಾತ್ಮಕ ಭಾವನೆಗಳು, ನಂತರ ಸಕಾರಾತ್ಮಕ ಭಾವನೆಗಳ ಲಾಭಗಳು. ಭಾವನೆಗಳ ಲಾಭಗಳು, ನಂತರ ನಕಾರಾತ್ಮಕ ಭಾವನೆಗಳು. ಅದೇ ರೀತಿ ಇಲ್ಲಿ ಸಮತೋಲನಾತ್ಮಕ ಭಾವನೆಗಳ ಒಂದು ಬೆಳವಣಿಗೆ. ಭಾವನೆಗಳ ಒಂದು ಬೆಳವಣಿಗೆ. ನಾವು ಇದನ್ನ ತಿಳ್ಕೊಳ್ಳೋಣ. ಅಂದರೆ ನಮಗೆ ವ್ಯಕ್ತಿಯಲ್ಲಿ ಅವನು ಕೆಲವೊಂದು ಹಲವಾರು ಭಾವನೆಗಳನ್ನು ಅವನು ವ್ಯಕ್ತಪಡಿಸ್ತಾನೆ. ಅಲ್ಲಿ ಒಂದು ಭಾವನೆಗಳು ಏನಿರ್ತವೆ, ಒಂದು ಮನಸ್ಸಿನ ಮತ್ತೆ ಒಂದು ಆತ್ಮದ ಒಂದು ಚಟುವಟಿಕೆ, ದೇಹದಲ್ಲಿರ್ತಕ್ಕಂಥ ಒಂದು ಮನಸ್ಸು ಮತ್ತು ಆತ್ಮದ ಒಂದು ಚಟುವಟಿಕೆಯಲ್ಲಿ ನಮಗೆ ಭಾವನೆಗಳಾಗ್ತವೆ. ವ್ಯಕ್ತಿಯು ಒಂದು ಸಂತೋಷಗೊಂಡಾಗ, ಯಾರಾದರೂ ಅವರಿಗೆ ತುಂಬ ಖುಷಿಯಾದಾಗ, ಏನೋ ಒಂದು ಕೆಲಸವನ್ನು ಹಿಡಿದಂಥ ಕೆಲಸವನ್ನು ಪೂರೈಸಿದಾಗ ಅವರಿಗೆ ಸಂತೋಷ ಆಗುತ್ತೆ, ಖುಷಿಯಾಗುತ್ತೆ. ಆಗ ಆ ಖುಷಿಯನ್ನು ಭಾವನೆಗಳ ಮುಖಾಂತರ ಇನ್ನೊಬ್ಬರಿಗೆ ತಿಳಿಸುವುದು, ಆಗ ಭಾವನೆಗಳು ಬರ್ತವೆ. ಅಥವಾ ದುಃಖ ಪೀಡಿತ ಏನಾದರೂ ಅವ್ರಿಗೇನಾದರೂ ಮನಸ್ಸಿಗೆ ನೋವಾದರೆ ಆ ಒಂದು ಸಂದರ್ಭದಲ್ಲಿ ಸಹ ಒಂದು ಮನಸ್ಸಿನ ಒಂದು ಉದ್ರೇಕವನ್ನು ಅಲ್ಲಿ ಸ್ಥಿತಿಯನ್ನು ಹೊಂದುತ್ತಾನೆ. ಅಲ್ಲೂ ಸಹ ಒಂದು ಭಾವನೆಗಳನ್ನು ನಾವು ನೋಡ್ತೀವಿ. ಭಾವನೆಗಳಲ್ಲಿ ವ್ಯಕ್ತಿಯ ಒಂದು ಬದುಕಿನಲ್ಲಿ ಒಂದು ಪ್ರಮುಖವಾದಂಥ ಒಂದು ಪಾತ್ರವನ್ನು ವಹಿಸ್ತವೆ. ಯಾವುದೇ ವ್ಯಕ್ತಿಯಾಗಿರಲಿ ಪ್ರತಿಯೊಬ್ಬರಿಗೂ ಸಹ ಒಂದು ಭಾವನೆಗಳನ್ನು ಮೂಡ್ತೀವಿ. ಆ ಭಾವನೆಗಳು ಯಾವಾಗ ಮೂಡ್ತವೆ? ಆ ವ್ಯಕ್ತಿ ಸಂತೋಷವಾದರೂ ಸಹ ಭಾವನೆಗಳು ಬರ್ತವೆ. ಅವರು ದುಃಖ ಪೀಡಿತ ಆದರೂ ಸಹ ಅವರಿಗೆ ಭಾವನೆಗಳು ವ್ಯಕ್ತವಾಗ್ತವೆ. ಆ ಭಾವನೆಗಳು ವ್ಯಕ್ತಿಯ ಬದುಕಿನಲ್ಲಿ ಸಹ ಒಂದು ಪ್ರಮುಖವಾದಂಥ ಒಂದು ಪಾತ್ರವನ್ನು ವಹಿಸ್ತವೆ. ಬಟ್ ಅವನ ಭಾವನೆಗಳನ್ನು ಹೇಳಿಕೊಂಡಾಗಲೇ ಅವನಿಗೆ ಬೇರೆ ರೀತಿಯಲ್ಲಿ ಒಂದು ಸಲಹೆಗಳು ಸಿಗ್ತವೆ. ಆಮೇಲೆ
ಬೇರೆಯವರು ಸಹ ಅವರಲ್ಲಿ ಹಂಚಿಕೊಂಡಾಗ, ನಮ್ಮ ಭಾವನೆ ಹಂಚಿಕೊಂಡಾಗ ಅದಕ್ಕೆ ಒಂದು ಪರಿಹಾರವನ್ನಾಗಲಿ ಅಥವಾ ಬೇರೆ ರೀತಿಯಲ್ಲಿ ಅದಕ್ಕೆ ಒಂದು ದಾರಿನ ಹುಡುಕೋದಾಗಲಿ ಆಗ್ತದೆ. ಆ ರೀತಿ ಭಾವನೆ ರಹಿತ ಬದುಕು ಸಹ ಅದು ನಿಸ್ತೇಜವಾಗ್ತದೆ. ಭಾವನೆ ಇಲ್ಲ ಅಂತಂದರೆ ಅವನ ಜೀವನ, ಅವನ ಬದುಕು ನಿಸ್ತೇಜವಾಗ್ತದೆ. ಸಕಾರಾತ್ಮಕ ಮತ್ತು ನಕಾರಾತ್ಮಕ ಭಾವನೆಗಳನ್ನು ಸಹ ನಾವು ಹೇಳ್ತೀವಿ. ಭಾವನೆಗಳು ಸಹ ನಾವು ಈ ಎರಡು ವಿಧವನ್ನು ನಾವು ನೋಡ್ತೀವಿ. ಒಂದು ಸಕಾರಾತ್ಮಕ ಭಾವನೆಗಳು, ಇನ್ನೊಂದು ನಕಾರಾತ್ಮಕ ಭಾವನೆಗಳು. ಈ ರೀತಿ ನಾವು ಭಾವನೆಗಳನ್ನು ನಾವು ವ್ಯಕ್ತಪಡಿಸೋದನ್ನು ನೋಡಿದ್ರೆ ನಾವು ಮೊದಲಿಗೆ ನಾವು ಸಕಾರಾತ್ಮಕ ಭಾವನೆಗಳನ್ನು ನಾವು ನೋಡಿದಾಗ ಅಲ್ಲಿ ಸಕಾರಾತ್ಮಕ ಭಾವನೆಗಳಲ್ಲಿ ಸುಖದಾಯಕ ಭಾವನೆಗಳನ್ನು ನಾವು ಗುರುತಿಸ್ಕೊಳ್ತೀವಿ. ಭಾವನೆಗಳನ್ನು ನಾವು ಸಕಾರಾತ್ಮಕ ಭಾವನೆಗಳನ್ನು ನಾವು ಎಲ್ಲಿ ಯಾವಾಗ ಅಂದರೆ ಸುಖದಾಯಕ, ನಮಗೆ ಸಂತೋಷ ಆದಾಗ, ಸುಖ ಆದಾಗ ಆ ಒಂದು ಸಕಾರಾತ್ಮಕ ಭಾವನೆಗಳನ್ನು ನಾವು ನೋಡ್ತೀವಿ. ಅಂದರೆ ಪ್ರೀತಿ, ಪ್ರೇಮ, ಸಂತೋಷ, ಪ್ರಶಂಸೆಗಳು ಇವೆಲ್ಲವೂ ಸಹ ನಮಗೆ ಭಾವನೆಗಳ ಒಂದು ಸಕಾರಾತ್ಮಕ ಭಾವನೆಗಳಿಗೆ ಒಂದು ಉದಾಹರಣೆ. ಅಂದರೆ ಪ್ರೀತಿಯಾಗಿರ್ಬೋದು, ಪ್ರೀತಿ, ಪ್ರೇಮ, ಸಂತೋಷ, ಪ್ರಶಂಸೆ, ಇವೆಲ್ಲವೂ ಸಹ ನಾವು ಸಕಾರಾತ್ಮಕ ಭಾವನೆಗಳು ಅಂತೇಳಿ ನಾವು ಹೇಳ್ತೀವಿ. ಮನುಷ್ಯನಿಗೆ, ಒಬ್ಬ ವ್ಯಕ್ತಿಗೆ ಸಂತೋಷ ಆಗುತ್ತೆ, ತುಂಬ ಖುಷಿ ಆಗುತ್ತೆ. ಆ ಒಂದು ಸಮಯದಲ್ಲೂ ಸಹ ಈ ನಮಗೆ ಒಂದು ಸಕಾರಾತ್ಮಕ ಭಾವನೆಗಳನ್ನು ನಾವು ವ್ಯಕ್ತಪಡಿಸ್ತೇನೆ. ಅದೇ ರೀತಿ ಪ್ರೇಮ, ಅದೇ ರೀತಿ ಸಂತೋಷ, ಪ್ರಶಂಸೆಗಳು. ಒಂದು ಒಳ್ಳೆಯ ಕೆಲಸವನ್ನು ಮಾಡಿದಾಗ ಅವನ ಬಗ್ಗೆ ಒಂದು ಪ್ರಶಂಸೆಯನ್ನು, ಒಂದು ಒಳ್ಳೆಯ ಅಭಿಪ್ರಾಯವನ್ನು ಮೂಡಿಸ್ತವೆ. ಆ ಒಂದು ಸಮಯದಲ್ಲಿ ಸಹ ಆಮೇಲೆ ಸಂತೋಷ, ಅತಿ ಹೆಚ್ಚಿನ ಸಂತೋಷ. ನಾವು ಏನು ಅಂದ್ಕೊಂಡಿರ್ತೀವೋ ಅದನ್ನು ಹೆಚ್ಚಿನ ರೀತಿಯಲ್ಲಿ, ಉತ್ತಮ ರೀತಿಯಲ್ಲಿ ನಾವು ಅದನ್ನು ಯಶಸ್ವಿಗೊಳಿಸಿದಾಗ ನಮಗೆ ಸಂತೋಷ ಆಗುತ್ತೆ. ಆ ಒಂದು ರೀತಿಯಲ್ಲಿ ಆ ಸಂತೋಷ ಆದಾಗ ಬರ್ತಕ್ಕಂಥ ಆ ಭಾವನೆಗಳು ಏನಿದೆಯೋ ಅವೇ ಇಲ್ಲಿ ಸಕಾರಾತ್ಮಕ ಭಾವನೆಗಳಾಗ್ತವೆ. ಪ್ರೇಮ, ನಾವು ಒಬ್ಬರನ್ನ ಒಬ್ಬ ವ್ಯಕ್ತಿ ಇನ್ನೊಬ್ಬರನ್ನ ಪ್ರೀತಿಸಿದಾಗ, ಅವನ ಬಗ್ಗೆ ಮೊಗಗೊಂಡಾಗ, ಈ ರೀತಿ ಆ ಒಂದು ಸಂದರ್ಭಗಳಲ್ಲಿ ವ್ಯಕ್ತವಾಗ್ತಕ್ಕಂಥ ಒಂದು ಭಾವನೆಗಳಲ್ಲಿ ನಮಗೆ ಸಕಾರಾತ್ಮಕ ಭಾವನೆಗಳಂತ ನಾವು ಹೇಳ್ತೀವಿ. ಈ ಸಕಾರಾತ್ಮಕ ಭಾವನೆಗಳ ಒಂದು ಅಲ್ಲಿ ಭಾವನೆಗಳ ಒಂದು ಲಾಭಗಳು ಏನಾಗ್ತದೆ, ಅಲ್ಲಿ ಸಕಾರಾತ್ಮಕ ಭಾವನೆಗಳ ಒಂದು ಲಾಭಗಳು, ಆ ಒಂದು ಭಾವನೆಗಳು ಸಹ ವ್ಯಕ್ತಿಯ ಒಂದು ಬೆಳವಣಿಗೆಗೆ ಸಹ ಮತ್ತೆ ಒಂದು ಅಭಿವೃದ್ಧಿಗೆ ಅದು ಸಹಕಾರಿ ಆಗ್ತದೆ. ಅಲ್ಲಿ ವ್ಯಕ್ತಪಡಿಸಿದಂಥ ಒಂದು ಭಾವನೆಗಳು ಅವನ ಒಂದು ಬೆಳವಣಿಗೆ, ಆ ಭಾವನೆಗಳನ್ನು ನಾವು ಇನ್ನೊಬ್ಬರ ಹತ್ರ ಹಂಚಿಕೊಂಡಾಗ ಅದಕ್ಕೆ ನಮಗೆ ಒಳ್ಳೆಯ ಸಜೆಷನ್ನು, ಬೇರೆ ದಾರಿನೋ ಅಥವಾ ಒಂದು ಬೇರೆ ಒಂದು ಮಾರ್ಗವನ್ನು ಕಂಡುಕೊಳ್ತಾರೆ. ಅವಾಗ ಇನ್ನೂ ಅವನ ಬೆಳವಣಿಗೆ ಜಾಸ್ತಿ ಆಗ್ತದೆ. ಅದೇ ರೀತಿ ಅವನು ಅಭಿವೃದ್ಧಿ ಆಗಲಿಕ್ಕೂ ಸಹ ಆ ಒಂದು ಭಾವನೆಗಳು ಸಹಕಾರಿಯನ್ನು ನೀಡ್ತವೆ. ತಿಳಿತಲ್ಲ, ಎಲ್ಲರಿಗೂ ಭಾವನೆಗಳಿರ್ತಾವೆ, ನಿಮಗೂ ಭಾವನೆಗಳಿರ್ತವೆ. ಆದರೆ ಆ ಭಾವನೆಗಳನ್ನು ನಾವು ವ್ಯಕ್ತಪಡಿಸಬೇಕು, ನಾವು ಇನ್ನೊಬ್ಬರ ಹತ್ರ ಹಂಚ್ಕೊಳ್ಬೇಕು. ಅವಾಗ ಅದಕ್ಕೆ ಒಂದು ಸರಿಯಾದ ರೀತಿಯಲ್ಲಿ ಅದಕ್ಕೆ ಒಂದು ಪರಿಹಾರ ಆಗ್ಬೋದು, ಇನ್ನೊಂದು ದಾರಿ ಆಗ್ಬೋದು, ಅದಕ್ಕೆ ಬೇರೆ ಮಾರ್ಗಗಳನ್ನು ನಾವು ಅಲ್ಲಿ ನೋಡ್ಕೊಳ್ಳೋಕ್ಕೆ ಕಂಡುಕೊಳ್ಳೋಕ್ಕೆ ಅದು ಒಂದು ಉತ್ತಮವಾದಂಥ ಒಂದು ಸಲಹೆ ಅಂತ ನಾವು ಹೇಳ್ತೀವಿ. ಇವು ಸಮಾಜದಲ್ಲಿ ಇತರರೊಡನೆ ಉತ್ತಮವಾದಂಥ ಒಂದು ಸಂಬಂಧವನ್ನು ಅಲ್ಲಿ ಬೆಳೆಸಲು ಸಹ ಇದು ಸಹಕಾರಿಯಾಗ್ತದೆ. ಸಕಾರಾತ್ಮಕ ಭಾವನೆಗಳು ಅಲ್ಲಿ ಸಮಾಜದಲ್ಲಿ ಉತ್ತಮವಾದಂಥ ಒಂದು ವ್ಯಕ್ತಿತ್ವವನ್ನು ಹೊಂದಲಿಕ್ಕೆ ಈ ಒಂದು ಸಕಾರಾತ್ಮಕ ಭಾವನೆಗಳು ಸಹ ನಮಗೆ ಅಲ್ಲಿ ಒಂದು
ಉತ್ತಮವಾದ ಒಂದು ವ್ಯಕ್ತಿ ಆಗಲಿಕ್ಕೆ ಅದು ಸಹ ಅಲ್ಲಿ ಆಮೇಲೆ ಸಮಾಜದಲ್ಲಿ ಒಂದು ಉತ್ತಮವಾದ ಸಂಬಂಧವನ್ನು ಬೆಳೆಸಲಿಕ್ಕೆ ಅದು ಈ ಸಕಾರಾತ್ಮಕ ಭಾವನೆಗಳು ನಮಗೆ ಸಹಕಾರಿಯನ್ನು ನೀಡ್ತದೆ. ಅದರಿಂದ ಆಗ್ತಕ್ಕಂಥ ಒಂದು ಲಾಭವಾಗ್ತದೆ ನಮಗೆ. ಆಮೇಲೆ ಸಮಾಜದಲ್ಲಿ ಉತ್ತಮ ಗುಣದ ಒಂದು ನಡತೆಯನ್ನು ನಾವು ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಬದುಕಬೇಕಾದ್ರೆ ಬಾಳ್ಬೇಕಾದ್ರೆ ಅವನಲ್ಲಿರ್ತಕ್ಕಂಥ ಒಂದು ಒಳ್ಳೆಯ ಒಂದು ನಡತೆಗಳನ್ನು ಅವನು ತೋರಿಸ್ಲಿಕ್ಕೆ, ಒಂದು ಒಳ್ಳೆಯ ನಡತೆಯನ್ನು ಅವನು ತೋರಿಸ್ಲಿಕ್ಕೆ ಇವೆಲ್ಲವೂ ಸಹ ನಮಗೆ ಇದು ಸಕಾರಾತ್ಮಕ ಭಾವನೆಗಳು ನಮಗೆ ಸಹಾಯವನ್ನು ಮಾಡ್ತವೆ. ಅವೆಲ್ಲವೂ ಸಹ ನಮಗೆ ಆ ಒಂದು ನಡತೆಯನ್ನು ಸಮಾಜದಲ್ಲಿ ಉತ್ತಮವಾದ ಒಂದು ನಡವಳಿಕೆ, ಒಂದು ಒಳ್ಳೆಯ ಗುಣಗಳನ್ನು ನಮಗೆ ಅದು ತೋರಿಸಲಿಕ್ಕೆ ಈ ಸಕಾರಾತ್ಮಕ ಒಂದು ಭಾವನೆಗಳು ಅಲ್ಲಿ ಹೆಚ್ಚು ಪೂರಕವಾಗ್ತವೆ. ಅವನ ಪರವಾಗಿ ಒಂದು ಒಳ್ಳೆಯ ಅಭಿಪ್ರಾಯವನ್ನು ಅಲ್ಲಿ ಸಮಾಜದಲ್ಲಿ ನಾವು ಪಡಿಬೋದು. ಅವ್ರ ಬಗ್ಗೆ ಒಳ್ಳೆಯ ಮಾತನ್ನು ಹೇಳ್ತಾರೆ. ಯಾವ ಒಳ್ಳೆಯ ಸ್ವಭಾವ ವ್ಯಕ್ತಿ, ಅವನಲ್ಲಿ ಯಾವುದೇ ಒಂದು ದುಶ್ಚಟಗಳಿಲ್ಲ, ಯಾವುದೇ ಚಟಗಳು ಮಾಡಲ್ಲ, ಅವನ ಮನೆ ಆಯ್ತು ಅವನಾಯ್ತು ಒಂದು ಕೆಲಸ ಆಯ್ತು, ಆ ರೀತಿ ಅವನ ಬಗ್ಗೆ ಒಳ್ಳೆಯ ಒಂದು ಭಾವನೆಗಳನ್ನು ವ್ಯಕ್ತಪಡಿಸ್ತಾರೆ. ಆ ಒಂದು ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಮೊದಲಿಗೆ ಇಲ್ಲಿ ಇವರಲ್ಲಿ ಒಂದು ಸಕಾರಾತ್ಮಕ ಭಾವನೆಗಳನ್ನು ಇವನು ಹೊಂದಿರಬೇಕಾಗುತ್ತೆ. ಆ ಸಕಾರಾತ್ಮಕ ಭಾವನೆಗಳನ್ನು ಹೊಂದಿದಾಗ ಅವರು ಅವರ ಪರವಾಗಿ ಇರ್ತಕ್ಕಂಥ ವ್ಯಕ್ತಿಗಳ ಒಂದು ಸಂಬಂಧದಲ್ಲಿ ಇವನಿಗೆ ಒಂದು ಒಳ್ಳೆಯ ಅಭಿಪ್ರಾಯವನ್ನು, ಒಳ್ಳೆಯ ಗೌರವವನ್ನು ಅವನಿಗೆ ನೀಡ್ತಾರೆ. ಆ ವ್ಯಕ್ತಿ ಒಬ್ಬ ವ್ಯಕ್ತಿಯ ಒಂದು ಸಾಧನೆ ಮತ್ತು ಸಾಧಿಸಿದ ಗುರಿಗಳು ಸಹ ಆತನ ಒಂದು ಸಕಾರಾತ್ಮಕ ಭಾವನೆಗಳ ಒಂದು ಫಲವಾಗ್ತದೆ. ಅಂದರೆ ಅವನಲ್ಲಿ ವ್ಯಕ್ತಿ ಸಮಾಜದಲ್ಲಿ ಬದುಕಬೇಕಾದ್ರೆ ಅವನಲ್ಲಿ ಇರ್ತಕ್ಕಂಥ ಅವನ ಒಂದು ಅಭಿವೃದ್ಧಿ, ಅವನ ಒಂದು ಸಾಧಿಸಿದ ಯಾವುದೇ ಒಂದು ಕೆಲಸವನ್ನು ಅವನು ಮಾಡಬೇಕು ಅಂತ ಹೇಳಿ ಅದನ್ನು ಮುಗಿಸಿ ಒಂದು ಒಳ್ಳೆಯ ಗುರಿಯನ್ನು ಅವನು ತಲುಪಿದಾಗ ನಂತರ ಆ ಗುರಿಗಳು ಒಂದು ಸಾಧನೆಯನ್ನು ಕಷ್ಟಪಟ್ಟು ಏನಾದರೂ ಒಂದು ಸಾಧನೆಯನ್ನು ಮಾಡ್ತಾನೆ. ಅದು ಮಾಡಬೇಕಾದ್ರೆ ಅವನಲ್ಲಿ ಈ ಸಕಾರಾತ್ಮಕ ಭಾವನೆಗಳು ಇರಬೇಕಾಗುತ್ತೆ. ಅವಾಗಲೇ ಅವನೇನು ಮಾಡ್ತಾನೆ, ಆ ಮುಂದಿನ ಗುರಿಯನ್ನು ಮುಟ್ಟಲಿಕ್ಕೆ ಅವನಿಗೆ ಸಾಧ್ಯವಾಗ್ತದೆ. ಆ ಸಾಧನೆ ಮತ್ತು ಈ ಗುರಿಗಳನ್ನು ಅವನು ಹೊಂದಲಿಕ್ಕೆ, ಆ ಗುರಿಯನ್ನು ಪಡೀಲಿಕ್ಕೆ, ಆ ಗುರಿಯನ್ನು ಮುಟ್ಟಲಿಕ್ಕೆ ಅವನಿಗೆ ಏನು ಬೇಕಾಗ್ತದೆ, ಅವನಲ್ಲಿ ಮೊದಲಿಗೆ ಆ ಸಕಾರಾತ್ಮಕ ಭಾವನೆಗಳು ತನ್ನಲ್ಲಿ ಇರಬೇಕಾಗ್ತದೆ. ಆ ಭಾವನೆಗಳು ಇದ್ದಾಗ ಅವನು ಯಾವುದೇ ಕೆಲಸಗಳನ್ನು ಒಂದು ಯಾವುದೇ ಕೊರತೆ ಆಗದಂಗೆ, ಏನು ಸಮಸ್ಯೆ ಬರ್ದಂಗೆ ಅವನ ಗುರಿಯನ್ನು ಮುಟ್ಟಲಿಕ್ಕೆ, ಅವನ ಒಂದು ಜೀವನದಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಈ ಒಂದು ಸಕಾರಾತ್ಮಕ ಭಾವನೆಗಳು ಅವರಿಗೆ ಸಹಾಯವನ್ನು ಮಾಡ್ತವೆ. ಇವೆಲ್ಲವೂ ಇದ್ದಾಗ ಮಾತ್ರ ಆ ಸಮಾಜದಲ್ಲಿ ಅವನು ಒಳ್ಳೆಯ ವ್ಯಕ್ತಿ ಅನಿಸ್ಬೋದು. ಅವನಿಗೆ ಸಮಾಜದಲ್ಲಿ ಒಳ್ಳೆಯ ಗೌರವವನ್ನು ಕೊಡ್ತಾರೆ. ಎಲ್ಲರೂ ಸಹ ಅವನಿಗೆ ಗೌರವಿಸ್ತಾರೆ. ಎಲ್ಲರೂ ಸ್ನೇಹ ಪ್ರೀತಿಯಿಂದ ಅವನನ್ನು ನೋಡ್ತಾರೆ. ಯಾಕೆ ಅವನಲ್ಲಿರ್ತಕ್ಕಂಥ ಗುಣಗಳಿಂದ, ಅವನಲ್ಲಿ ಸಕಾರಾತ್ಮಕ ಭಾವನೆಗಳು ಇರೋದ್ರಿಂದ ಒಬ್ಬ ಉತ್ತಮವಾದಂಥ ಒಂದು ಪ್ರಜೆ ಆಗ್ಬೋದು, ಉತ್ತಮವಾದಂಥ ಒಂದು ವ್ಯಕ್ತಿ ಆಗಲಿಕ್ಕೆ ಅದು ಈ ಸಕಾರಾತ್ಮಕ ಭಾವನೆಗಳು ಅವನಿಗೆ ಲಾಭವನ್ನು ನೀಡ್ತವೆ. ಅದರಿಂದ ಅವನು ಮುಂದೆ ಬರಲಿಕ್ಕೆ ಸಾಧ್ಯವಾಗ್ತದೆ. ಆ ಭಾವನೆ ಅವನಲ್ಲಿ ಇಲ್ಲ ಅಂದರೆ ಯಾರು ಸಹ ಆ ವ್ಯಕ್ತಿಯ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯವನ್ನು ಸೂಚಿಸಲ್ಲ.
ಉದಾಹರಣೆ, ಒಂದು ನೀವು ಊರಲ್ಲಿ ಸಣ್ಣದಾಗಿ ಆಗ್ತಕ್ಕಂಥ ಒಂದು ಈ ಗ್ರಾಮ ಪಂಚಾಯತಿ ಚುನಾವಣೆ ಅಂತ ಬರುತ್ತೆ ಹಳ್ಳಿಗಳಲ್ಲಿ. ಆ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಏನು ಮಾಡ್ತಾರೆ, ಅಭ್ಯರ್ಥಿಗಳು ಯಾರಾದರೂ ಸಹ ಅಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸ್ಬಿಟ್ಟು ಆ ಚುನಾವಣೆಗೆ ಸ್ಪರ್ಧಿಸ್ತಾರೆ. ಒಂದು 7 ಜನ 8 ಜನ ಅಭ್ಯರ್ಥಿಗಳು ಆ ಒಂದು ಚುನಾವಣೆಗೆ ಸ್ಪರ್ಧಿಸ್ತಾರೆ, ಅರ್ಜಿಯನ್ನು ಹಾಕಿರ್ತಾರೆ. ಆದರೆ ಆ ಸಮಾಜದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಯಾರನ್ನು ಅಲ್ಲಿ ಆಯ್ಕೆ ಮಾಡಬೇಕು, ಯಾವ ರೀತಿ ಆಯ್ಕೆ ಮಾಡಬೇಕು, ಅದು ಅವರಿಗೆ ತಿಳಿದಿರ್ತಕ್ಕಂಥ ವಿಚಾರ. ಅವಾಗ ಅವ್ರು ಏನು ಮಾಡ್ತಾರೆ, ಆ 8 ಜನ ಅಭ್ಯರ್ಥಿಗಳನ್ನು ಅವರು ಒಂದು ರೀತಿಯಲ್ಲಿ ಎಲ್ಲರೂ ಒಂದು ಪರೀಕ್ಷೆ ಮಾಡ್ತಾರೆ. ಅವರ ಬಗ್ಗೆ ತಿಳುವಳಿಕೆಯನ್ನು ಅವನ ಬಗ್ಗೆ ತಿಳ್ಕೊತಾರೆ. ಆ ವ್ಯಕ್ತಿ ಯಾರು, ಏನು, ಅವನ ನಡತೆ ಏನು, ಅವನ ಗೌರವ ಏನು, ಅವನಿರ್ತಕ್ಕಂಥ ಒಳ್ಳೆಯ ಗುಣಗಳು ಯಾವುದಿವೆ, ನಮಗೆ ಸೂಕ್ತವಾದಂಥ ವ್ಯಕ್ತಿ ಯಾರನ್ನು ಮಾಡಿದರೆ ಇಲ್ಲಿ ಅಭಿವೃದ್ಧಿಪಡಿಸಲಿಕ್ಕೆ ಧರ್ಮವನ್ನು ಸಾಧ್ಯವಾಗುತ್ತೆ. ಈ ರೀತಿ ಆ ಒಂದು ಒಬ್ಬ ವ್ಯಕ್ತಿಯನ್ನು ಅವರು ಯಾವ ಅಭ್ಯರ್ಥಿಯನ್ನು ನಾವು ಗೆಲ್ಲಿಸ್ಬೇಕು ಅನ್ನೋದನ್ನು ನಿರ್ಧಾರವನ್ನು ಅವ್ರು ಮಾಡ್ತಾರೆ ಸಮಾಜದ ಇರ್ತಕ್ಕಂಥ. ಆದರೆ ಅಭ್ಯರ್ಥಿಯಲ್ಲಿ ಈ ಸಕಾರಾತ್ಮಕ ಭಾವನೆಗಳು ಅವನಲ್ಲಿ ಇದ್ದಂಥ ವ್ಯಕ್ತಿನೇ ಅಲ್ಲಿ ಆಯ್ಕೆ ಮಾಡಲಿಕ್ಕೆ ಸಾಧ್ಯತೆ ಆಗ್ತದೆ. ಅಂದರೆ ಇಲ್ಲಿ ಇವನ ಒಂದು ವ್ಯಕ್ತಿಯ ಒಂದು ಅಭಿವೃದ್ಧಿಗೆ ಸಹ ಇದು ಸಹಕಾರಿ ಆಗ್ತದೆ. ಆ ಗುಣಗಳು, ಸಕಾರಾತ್ಮಕ ಭಾವನೆಗಳು ಅವನ ಒಂದು ವ್ಯಕ್ತಿಯ ಅಭಿವೃದ್ಧಿಗೆ ಸಹ ತುಂಬ ಲಾಭವನ್ನು ಮಾಡಿಕೊಡುತ್ತೆ. ನಂತರ ನಕಾರಾತ್ಮಕ ಭಾವನೆಗಳನ್ನು ನೋಡ್ತಾ ಹೋದಾಗ ಅಲ್ಲಿ ಅವನಲ್ಲಿ ಭಯ, ತಿರಸ್ಕಾರ, ಅವಮಾನ, ಸಿಟ್ಟು, ಅಸೂಯೆ, ದುಃಖ, ಇವುಗಳು ಸಹ ಇಲ್ಲಿ ನಕಾರಾತ್ಮಕ ಭಾವನೆಗಳು. ಅಂದರೆ ಭಯ, ತಿರಸ್ಕಾರ, ಅವಮಾನ, ಸಿಟ್ಟು, ಅಸೂಯೆ, ಅದೇ ರೀತಿ ಇದು ದುಃಖ, ಇವೆಲ್ಲವೂ ಸಹ ಹೇಳ್ತೀವಿ ನಕಾರಾತ್ಮಕ ಭಾವನೆಗಳು. ಈ ನಕಾರಾತ್ಮಕ ಭಾವನೆಗಳನ್ನು ಇದ್ದಂಥ ಒಬ್ಬ ವ್ಯಕ್ತಿ ಅವನು ಒಂದು ಉತ್ತಮವಾದಂಥ ಒಂದು ವ್ಯಕ್ತಿತ್ವವನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ ಸಮಾಜದಲ್ಲಿ. ಈ ವ್ಯಕ್ತಿಯಲ್ಲಿ ನಕಾರಾತ್ಮಕ ಭಾವನೆಗಳು ಸಹ ನೋಡಲಿಕ್ಕೆ ಸಮಾಜದ ಇತರ ವ್ಯಕ್ತಿಗಳ ಒಂದು ನಡವಳಿಕೆಗಳಲ್ಲಿ ಪ್ರಮುಖ ಕಾರಣವಾಗ್ತವೆ. ಅಂದರೆ ಆ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಬದುಕ್ತಾ ಇದ್ದಾನೆ, ಸಮಾಜದಲ್ಲಿ ಇದ್ದಾನೆ ಅಂದರೆ ಅವನ ಒಂದು ಪರಿಸರ, ಅವನ ಸುತ್ತಮುತ್ತಲಿರ್ತಕ್ಕಂಥ ಒಂದು ಜನಗಳ ಒಂದು ಅಥವಾ ಸಂಘದ ದೋಷ, ಸ್ನೇಹಿತರ ದೋಷ, ಅವೆಲ್ಲವೂ ಸಹ ಇದೆ. ಬೇರೆ ಬೇರೆ ವ್ಯಕ್ತಿಗಳಲ್ಲಿ ಅಂದರೆ ನಾವು ಒಳ್ಳೆಯ ಜನರ ಜೊತೆ ಬೆರೆದ್ರೆ ನಾವು ನಾವು ಕಲಿತೀವಿ. ಕೆಟ್ಟ ವ್ಯಕ್ತಿಗಳ ಅಂದರೆ ದುಶ್ಚಟ ಕಲ್ತಿರ್ಬೋದು, ಇನ್ನೊಂದು ಚಟ ಕಲ್ತಿರ್ಬೋದು, ಬೇರೆ ಬೇರೆ ಆ ವ್ಯಕ್ತಿಗಳ ಜೊತೆ ನಾವು ಬೆರೆತಾಗ ಅವರಲ್ಲಿರ್ತಕ್ಕಂಥ ಒಂದು ಕೆಟ್ಟ ಗುಣಗಳನ್ನು ಸಹ ನಮಗೆ ಅಂಟಿಕೊಳ್ಳುತ್ತೆ. ಆಟೋಮೆಟಿಕ್ ಅವರು ಆ ಭಾವನೆಗಳು ನಮ್ಮಲ್ಲಿ ಸೇರ್ಕೊಂಡ್ಬಿಡ್ತವೆ. ಅದಕ್ಕೆ ಸಮಾಜದಲ್ಲಿ ಇರ್ತಕ್ಕಂಥ ಒಬ್ಬ ಒಂದು ಕೆಟ್ಟ ವ್ಯಕ್ತಿ ನಡವಳಿಕೆ ಇರ್ತಕ್ಕಂಥ ಒಂದು ವ್ಯಕ್ತಿಗಳ ಒಂದು ಈ ಒಂದು ನಡವಳಿಕೆಗೆ ಕಾರಣವಾಗ್ತವೆ. ಈ ಸಕಾರಾತ್ಮಕ ಭಾವನೆಗಳಿಗೆ ಅಲ್ಲಿ ಇರ್ತಕ್ಕಂಥ ಸಮಾಜದಲ್ಲಿರ್ತಕ್ಕಂಥ ಕೆಟ್ಟ ನಡವಳಿಕೆಯ ವ್ಯಕ್ತಿಗಳ ಅವರಿಂದ ಇದು ಸಹ ಆಟೋಮೆಟಿಕ್ ಆಗಿ ನಮಗೆ ಒಂದು ಬೇಗ ಅವು ನಮ್ಮಲ್ಲಿ ಸಹ ಸೇರ್ಕೊಳ್ತವೆ. ಅದು ಕೆಲವು ಸಹ ನಕಾರಾತ್ಮಕ ಭಾವನೆ ಸಹ
ವ್ಯಕ್ತಿಯಲ್ಲಿ ಋಣಾತ್ಮಕ ಪರಿಣಾಮವನ್ನು ಸಹ ಉಂಟು ಮಾಡ್ತವೆ. ಸಾಮಾನ್ಯವಾಗಿ ಜನರು ಏನು ಮಾಡ್ತಾರೆ ಅಂದರೆ ಅಲ್ಲಿ ನಕಾರಾತ್ಮಕ ಭಾವನೆಗಳನ್ನು ತೋರಲು ಅಲ್ಲಿ ಹಿಂಜರಿತಾರೆ. ಕಾರಣ ಆ ಭಾವನೆಗಳನ್ನು ಅವರು ತೋರ್ಪಡಿಸೋದ್ರಿಂದ ಅವರ ಸಂಬಂಧಗಳನ್ನು ಅವರು ಕಲ್ತ್ಕೊಳ್ಬೇಕಾಗ್ತದೆ. ಕೆಲವೊಂದು ವ್ಯಕ್ತಿಗಳು ಅವರಲ್ಲಿರ್ತಕ್ಕಂಥ ಒಂದು ಭಾವನೆಗಳನ್ನು, ಈ ನಕಾರಾತ್ಮಕ ಭಾವನೆಗಳನ್ನು ಅವರೇನಾದರೂ ವ್ಯಕ್ತಪಡಿಸಿದಾಗ ಅಲ್ಲಿ ಎಷ್ಟೋ ಸಂಬಂಧಗಳು ಕಡಿದು ಹೋಗ್ತವೆ. ಅವ್ನು ಕೆಟ್ಟನು, ಅವನು ಸರಿ ಇಲ್ಲ, ಅವನು ಕ್ಯಾರೆಕ್ಟರ್ ಸರಿ ಇಲ್ಲ, ಅವ್ನು ನಡೆದ ಸರಿ ಇಲ್ಲ, ಅವನು ಈ ರೀತಿ ಎಲ್ಲ ಮಾಡ್ತಾನೆ ಅಂತಕ್ಕಂಥ ಭಾವನೆ ಅವರಲ್ಲಿ ಸಮಾಜದ ವ್ಯಕ್ತಿಯಲ್ಲಿ ಬಂದಾಗ ಅದನ್ನು ಇವರು ತೋರ್ಪಡಿಸಿಕೊಂಡಾಗ ಅವನಿಂದ ದೂರ ಬರ್ತಾರೆ. ಆ ಸಂಬಂಧಗಳು ಸಹ ಅಲ್ಲಿ ಕಳೆದೋಗ್ತದೆ. ಒಬ್ಬ ಒಂದು ನಕಾರಾತ್ಮಕ ಭಾವನೆಗಳನ್ನು ಒಂದು ವೇಳೆ ಸರಿಯಾದ ರೀತಿಯಲ್ಲಿ ನಾವು ಅಭಿವ್ಯಕ್ತಗೊಳಿಸದಿದ್ದರೆ ಅದು ವ್ಯಕ್ತಿಯ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಪ್ರತಿಕೂಲ ಒಂದು ಪರಿಣಾಮವನ್ನು ಉಂಟು ಮಾಡಬಹುದಾಗ್ತದೆ. ಅಂದರೆ ಅಲ್ಲಿ ವ್ಯಕ್ತಿಯ ಒಂದು ನಕಾರಾತ್ಮಕ ಭಾವನೆಗಳನ್ನು ಒಂದು ವೇಳೆ ಸರಿಯಾದ ರೀತಿಯಲ್ಲಿ ಅವನು ಅಭಿವ್ಯಕ್ತಗೊಳ್ತಾ ಇದ್ದರೆ, ಅದು ಮನಸ್ಸೊಳಗೆ ಅವನು ಇಟ್ಕೊಂಡಿದ್ರೆ ಅಲ್ಲಿ ವ್ಯಕ್ತಿಯ ಮತ್ತು ದೈಹಿಕ ಮತ್ತು ಮಾನಸಿಕವಾದಂಥ ಒಂದು ಆರೋಗ್ಯದ ಮೇಲೆ ನಾವು ಪ್ರತಿಕೂಲವಾಗಿ ಪರಿಣಾಮವನ್ನು ಅಲ್ಲಿ ಉಂಟು ಮಾಡಬಹುದಾಗ್ತದೆ. ಅದನ್ನು ನಮ್ಮ ಮನಸ್ಸಲ್ಲಿ ಯಾವುದೇ ವಿಚಾರವನ್ನು, ಯಾವುದೊಂದು ಕೆಟ್ಟ ಒಂದು ವಿಚಾರವನ್ನು ನಾವು ಕೆಟ್ಟದ್ದೇನಾದರೂ ಮಾಡಿದಾಗ ಅವನ್ನ ನಾವು ಮನಸ್ಸೊಳಗೆ ನಾವು ಹಾಗೆ ಇಟ್ಕೊಂಡಿದ್ರೆ ಅವನ ಒಂದು ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಅದು ದುಷ್ಪರಿಣಾಮವನ್ನು ಅದು ಮಾಡುತ್ತೆ. ಅದನ್ನು ವ್ಯಕ್ತಪಡಿಸಲಿಕ್ಕೆ ನಮ್ಮ ಕೈ ಆಗೋದಿಲ್ಲ. ಆಗದೇ ಇದ್ದಾಗ ಈ ಒಂದು ರೀತಿಯಲ್ಲಿ ನಮಗೆ ತೊಂದರೆ ಸಹ ಆಗ್ತದೆ. ನಂತರ ಸಮತೋಲನಾತ್ಮಕ ಒಂದು ಬೆಳವಣಿಗೆ, ಭಾವನೆಗಳ ಒಂದು ಬೆಳವಣಿಗೆಯನ್ನು ನಾವು ನೋಡಿದಾಗ ಅಲ್ಲಿ ಜನರು ಸಹ ಅಲ್ಲಿ ಎಲ್ಲ ರೀತಿಯ ಒಂದು ಭಾವನೆಗಳನ್ನು ಸಂದರ್ಭಕ್ಕೆ ತಕ್ಕಂತೆ ಅಲ್ಲಿ ಅಭಿವ್ಯಕ್ತಗೊಳಿಸಬೇಕಾಗ್ತದೆ. ಪ್ರತಿಯೊಬ್ಬರು ಸಹ ಅವರಲ್ಲಿ ಇರ್ತಕ್ಕಂಥ ಒಂದು ಭಾವನೆಗಳನ್ನು ಆ ಸಂದರ್ಭ ನೋಡಬೇಕು. ಅಂದರೆ ನಾವು ಎಲ್ಲಿದ್ದೀವಿ, ಯಾವ ಸಂದರ್ಭ, ನಾವು ಏನೇನು ಮಾತಾಡ್ತಾ ಇದ್ದೀವಿ, ಯಾವ ಜಾಗದಲ್ಲಿದ್ದೀವಿ ಅಂತಕ್ಕಂಥದ್ದು ತಮ್ಮ ಪರಿಗಣನೆಯಲ್ಲಿ ಇಟ್ಕೊಂಡ್ಬಿಟ್ಟು ಅದನ್ನು ಆ ವಿಚಾರವನ್ನು ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು ಅಲ್ಲಿ ಸಂದರ್ಭಕ್ಕೆ ತಕ್ಕಂತೆ ನಾವು ಅಭಿವ್ಯಕ್ತವನ್ನು ಗೊಳಿಸ್ತಾರೆ. ಅಂದರೆ ಭಾವನೆಗಳನ್ನು ಒಳ್ಳೆಯ ಅಥವಾ ಕೆಟ್ಟ ಭಾವನೆ ಎಂದು ಏಕಮುಖವಾಗಿ ಅಲ್ಲಿ ನಾವು ತೀರ್ಮಾನಿಸುವುದು ಸಹ ಉಪಯುಕ್ತವಲ್ಲ. ಅಂದರೆ ನಾವು ಅಲ್ಲಿ ಆಗ್ತಕ್ಕಂಥ ಕೆಲಸಗಳು ಒಳ್ಳೆಯದು ಕೆಟ್ಟದ್ದು ಅಂತಕ್ಕಂಥದ್ದು ನಾವು ನೇರವಾಗಿ ಬೇಗ ಹೇಳಲಿಕ್ಕೆ ಆಗಲ್ಲ. ಅದನ್ನು ಸಹ ನಾವು ಒಂದೇ ರೀತಿಯಲ್ಲಿ ಏಕಮುಖ ರೂಪದಲ್ಲಿ ನಾವು ತೀರ್ಮಾನಿಸಲಿಕ್ಕೆ ಆಗೋದಿಲ್ಲ. ವ್ಯಕ್ತಿ ತನ್ನ ಜೀವಿತ ಅವಧಿಯಲ್ಲೂ ಸಹ ಈ ಒಂದು ಅವನ ಜೀವಿತದ ಅವಧಿಯಲ್ಲಿ ನಕಾರಾತ್ಮಕ ಮತ್ತು ಸಕಾರಾತ್ಮಕವಾದಂಥ ಒಂದು ಭಾವನೆಗಳೆಲ್ಲರೂ ಸಹ ಅವನು ಅನುಭವಿಸ್ತಾನೆ. ಅವನಿಗೆಲ್ಲ ತಿಳಿದಿರ್ತದೆ, ಅವನಿಗೆ ಎಲ್ಲದೂ ವಿಚಾರ ತಿಳಿದಿರುತ್ತೆ. ಅಂದರೆ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಬದುಕೋದೇನೆಂದರೆ ಅವನಿಗೆ ನಕಾರಾತ್ಮಕ ಭಾವನೆಗಳು ಗೊತ್ತು, ಸಕಾರಾತ್ಮಕ ಭಾವನೆಗಳು ಗೊತ್ತಿರುತ್ತೆ. ಎರಡನ್ನೂ ಸಹ ಕೆಲವೊಂದು ಸಂದರ್ಭದಲ್ಲಿ ಅವನು ಹಂಚ್ಕೊಂಡಿರ್ತಾನೆ. ಆ ರೀತಿ ಅವನಿಗೆ ಎಲ್ಲದೂ ಅನುಭವ ಇರುತ್ತೆ, ತಿಳ್ಕೊಂಡಿರ್ತಾನೆ. ಆದರೆ ಅವನು ಸಂದರ್ಭಕ್ಕೆ ಅನುಸಾರವಾಗಿ ಆ ವ್ಯಕ್ತಿ ಆ ಒಂದು ಭಾವನೆಗಳನ್ನು ವ್ಯಕ್ತಪಡಿಸಬೇಕಾಗುತ್ತದೆ. ಆ ಭಾವನೆಗಳನ್ನು ಅನುಭವಿಸಿದ ಹಾಗೆಯೇ ಅವುಗಳನ್ನು ಸ್ವೀಕರಿಸಬೇಕು. ಸ್ವೀಕರಿಸಿದ ನಂತರ ಅವುಗಳನ್ನು ಸರಿಯಾದ ರೀತಿಯಲ್ಲಿ ಸಹ ಅವನು ಅಭಿವ್ಯಕ್ತಗೊಳಿಸಬೇಕಾಗುತ್ತದೆ. ಅವನು ಯಾವುದೇ ಒಬ್ಬ ವ್ಯಕ್ತಿ ಆ ಭಾವನೆಗಳನ್ನು ಸ್ವೀಕರಿಸೋದು ಅಂದರೆ ಅವನನ್ನು ಪಡ್ಕೊಳ್ಳೋದು, ಸ್ವೀಕರಿಸಿದ ನಂತರ ಅವನ್ನ ಯಾವ ರೀತಿ ನಾವು ಅಭಿವ್ಯಕ್ತಗೊಳಿಸಬೇಕಾಗುತ್ತದೆ ಅಂತಕ್ಕಂಥ ಸಹ ಆ ಜ್ಞಾನ ಅವನಲ್ಲಿ ಇರಬೇಕಾಗುತ್ತದೆ. ಸಕಾರಾತ್ಮಕ ಮತ್ತು ಭಾವನೆಗಳು ಸಹ ಅನುಭವಿಸೋದು ಸಹಜ. ಅಲ್ಲಿ ನಕಾರಾತ್ಮಕ ಭಾವನೆಗಳನ್ನು ಸಹ ಅನುಭವಿಸ್ತಾನೆ, ಸಕಾರಾತ್ಮಕ ಭಾವನೆಗಳನ್ನು ಸಹ ಅಲ್ಲಿ ಅನುಭವಿಸ್ತಾನೆ. ಎರಡೂ ಸಹ ಒಂದು ಸಹಜವಾದಂಥ ಒಂದು ಪ್ರವೃತ್ತಿ, ಸಹಜವಾದಂಥ ಒಂದು ಸಂದರ್ಭಗಳು. ಬಟ್ ಅವನ್ನ ಆದರೆ ಅವು
ಸ್ವೀಕರಿಸಬೇಕು, ನಕಾರಾತ್ಮಕ ಭಾವನೆಗಳನ್ನು ನಾವು ಯಾವ ರೀತಿ ಸ್ವೀಕರಿಸಬೇಕು ಅನ್ನೋ ಒಂದು ಪ್ರಯತ್ನ ಆ ವ್ಯಕ್ತಿಯಲ್ಲಿ ಇರಬೇಕಾಗ್ತದೆ. ಅವುಗಳನ್ನು ಸಹ ನಾವು ಪಡೆಯೋದು ಸಹ ನಮಗೆ ಕಷ್ಟಕರವಾಗುತ್ತೆ. ಈ ನಕಾರಾತ್ಮಕ ಭಾವನೆಗಳನ್ನು ಪಡೆಯೋದು ಕಷ್ಟನೇ. ಅವುಗಳನ್ನು ಸಮರ್ಪಕವಾದ ರೀತಿಯಲ್ಲಿ ಅವನ್ನ ನಾವು ಅಭಿವ್ಯಕ್ತಗೊಳಿಸಬೇಕಾಗುತ್ತದೆ. ಅಂದರೆ ಸಂದರ್ಭವನ್ನು ನೋಡಿಬಿಟ್ಟು ಸಂದರ್ಭಕ್ಕೆ ಅನುಗುಣವಾಗಿ ಅವನ್ನ ನಾವು ಆ ಭಾವನೆಗಳನ್ನು ಅಭಿವ್ಯಕ್ತಗೊಳಿಸಬೇಕಾಗ್ತದೆ. ಅಂದರೆ ವ್ಯಕ್ತಿ ಸಮಾಜದ ವ್ಯಕ್ತಿಯಲ್ಲಿ ಎರಡು ನಾವು ಭಾವನೆಗಳನ್ನು ನಾವು ಹೊಂದಿರೋದು ಸಹಜ. ಆದರೆ ಅದನ್ನು ನಾವು ಯಾವುದನ್ನು ಸ್ವೀಕರಿಸಬೇಕು, ಯಾವುದನ್ನು ಸ್ವೀಕರಿಸಬಾರದು, ಆಮೇಲೆ ಯಾವ ಸಂದರ್ಭದಲ್ಲಿ ಯಾವ ಭಾವನೆಗಳನ್ನು ನಾವು ಅಭಿವ್ಯಕ್ತಪಡಿಸಬೇಕು ಅಂತಕ್ಕಂಥದ್ದು ಆ ಒಂದು ಜ್ಞಾನ ತಿಳುವಳಿಕೆ ಅವನಲ್ಲಿ ಇರಬೇಕಾಗ್ತದೆ.